ಅಂಜಲಿ 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 ಸಾರಿ ಅಮ್ಮ, ನೀನ್ ಬಂದ್ರು ನಂಗೆ ಹೋಗ್ಸರ್ ಕಾಯ್ಬೇಕು, ಮತ್ತೆ ಬಿಟ್ಟೋಗ್ಬಾರ್ದು. ನಾನು ಬೇಗ ಬಂದ್ಬಿಡ್ತೀನಿ, ಓಕೆನಾ? ಗಣೇಶ ಪ್ಲೀಸ್, ಕಿಶೋರ್ಗ ಏನು ಆವಾಗ ನೋಡ್ಕೊಳ್ಳಪ್ಪ, ಪ್ಲೀಸ್ ಪ್ಲೀಸ್. ಗಣೇಶಂಗೆ ನಮಸ್ಕಾರ ಮಾಡಿ. ಹೋಗಿ ಹೋಗಿ, ನಿಮ್ಮ ಮಗನ್ಗೆ ಒಳ್ಳೇದಾಗತ್ತೆ. ರಾಗಿಣಿ ಫೋನೇ ರಿಸೀವ್ ಮಾಡ್ತಾ ಇಲ್ವಲ್ಲ? ಇವರಿಬ್ರು ಎಲ್ಲಿಗೆ ಹೋದ್ರು? ಅಂಜಲಿ ಬೇರೆ ಮನೆಗೆ ಬಂದಿಲ್ಲ. ಈ ಮಗುನ ಎಲ್ಲಿ ಅಂತ ನಾನು ಹುಡ್ಕೊಂಡು ಹೋಗ್ಲಿ? ಯಶೋದ, ಯಶೋದ, ಯಾಕೆ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದೆ? ರೀ, ರಾಗಿಣಿ ಮಗು ದೇವಸ್ಥಾನಕ್ಕೆ ಹೊರಟು ತುಂಬಾ ಹೊತ್ತಾಯ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ. ಅದಕ್ಕೆ ಫೋನ್ ಮಾಡ್ಬಿಡೋದ? ನಾ ಮಾರ್ಕೆಟಿಂದ ಆಫೀಸ್ ಕಡೆ ಹೊರಟಿದ್ದೆ, ನೀನು ಫೋನ್ ಕಾಲ್ ನೋಡಿ ಏನೋ ಆಗೋಯ್ತು ಅಂತ ಗಾಬರಿಯಿಂದ ಓಡ್ ಬಂದೆ. ಹಾಗಲ್ಲ ರೀ, ನಾನು ರಾಗಿಣಿಗೆ ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಗಾಬರಿ ಆಗದೆ ಇರತ್ತಾ? ಅದಕ್ಕೆ ಗಾಬರಿ ಯಾಕೆ? ದೇವಸ್ಥಾನದಲ್ಲಿ ತುಂಬಾ ರಶ್ ಇರ್ಬೋದು, ಅದಕ್ಕೆ ಬರೋದು ಲೇಟ್ ಆಗಿದೆ. ಇಷ್ಟಕ್ಕೆಲ್ಲ ಗಾಬರಿ ಅಂದ್ರೆ ಹೇಗೆ ಯಶೋದ? ಗಾಬರಿ ಆಗೋದಕ್ಕೆ ಬೇರೆ ಕಾರಣ ಇದೆ ರೀ. ಬೇರೆ ಕಾರಣನ? ಏನದು? ಇವತ್ತು ಯಾಕೋ ಅಜ್ಜಿಗೂ ಮಗು ರಾಗಿಣಿ ಜೊತೆ ಹೋಗಿದ್ದು ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಅನಾಹುತನೂ ಆಗೋಯ್ತು. ಅನಾಹುತನ? ಏನು ಅನಾಹುತ? ಇವತ್ತು ಆರತಿ ಕೊಡೋದಕ್ಕೆ ಅಜ್ಜಿ ರೂಮ್ಗೆ ಹೋಗಿದ್ದೆ. ಆರತಿ ತಟ್ಟೆಯಲ್ಲಿದ್ದ ಅರಿಶಿನ ಕುಂಕುಮ ಚೆಲ್ಲಿ ಹೋಯ್ತು ರೀ. ಏನೋ ಅನಾಹುತ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಮನ್ಸಿಗೆ ತುಂಬಾ ಆತಂಕ ಆಗ್ತಾ ಇದೆ. ಕಮಾನ್ ಯಶೋದ, ನೀನು ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೋದಾ? ಅದು ಸರಿ, ನೀ ಇದನ್ನೆಲ್ಲ ಯಾವಾಗಿಂದ ನಂಬಕ್ಕೆ ಶುರು ಮಾಡಿದೆ? ಏನೋ ಕೈ ಜಾರಿ ತಟ್ಟೆ ಸ್ಲಿಪ್ಪಾಗಿ ಬಿದ್ದಿದೆ, ಅದಕ್ಕೆ ಯಾಕೆ ಬೇರೆ ಬೇರೆ ಅರ್ಥ ಕಲ್ಪಿಸ್ಕೋತೀಯಾ? ಕಾಮಾಗಿರು, ಏನೂ ಆಗಲ್ಲ. ಅರ್ಥ ಕಲ್ಪಿಸೋದಲ್ಲ, ಅನರ್ಥ ಆಗೇ ಆಗುತ್ತೆ. ಆ ಅನಾಥ ಮಗು ಇವತ್ತು ಮತ್ತೆ ಬೀದಿ ಪಾಲಾಗುತ್ತೆ. ಅದನ್ನೆಷ್ಟು ಹುಡುಕಿದ್ರೂ ಸಿಗಲ್ಲ. ನಮ್ಮ ಪ್ಲ್ಯಾನು ಸಕ್ಸಸ್ ಅಂತಾನೆ ಆ ದೇವ್ರ ಇವಳ ಕೈಯಿಂದ ತಟ್ಟೆನ ಬೀಳಿಸಿರೋದು. ಅರ್ಥ ಆಯ್ತಾ? ತಮ್ಮ ಎಲ್ಲಿದ್ದಾನೆ? ಇಷ್ಟು ದೊಡ್ಡ ಸಿಟಿ ನನ್ನ ತಮ್ಮನ ಹೇಗೆ ಹುಡುಕ್ಲಿ? ಇಷ್ಟೊಂದು ಕಾರು, ಬಸ್ಸು, ಆಟೋ ಎಲ್ಲ ಹೋಗ್ತಿದೆ. ನನ್ನ ತಮ್ಮನ ಹೇಗೆ ಹುಡುಕ್ಲಿ? ಪಾಪ ತಮ್ಮ ಎಲ್ಲಿ ತಪ್ಪಿಸ್ಕೊಂಡೇನೋ ಏನೋ. ಅವನು ಅಮ್ಮ ಅಮ್ಮ ಅಂತ ಎಷ್ಟೊಂದು ಹೇಳ್ತಿರ್ತಾನೆ. ತುಂಬಾ ಹೊಟ್ಟೆ ಹಸ್ತಿರತ್ತೆ. ಅವನಿಗೆ ತುಂಬಾ ಭಯ ಆಗುತ್ತೆ. ಅವನು ಒಬ್ಬನೇ ಮನೆಗೆ ಹೇಗೆ ಬರ್ತಾನೆ? ಮನೆಯಲ್ಲಿ ಅಮ್ಮ ನನ್ನ ತಮ್ಮನ್ನ ತುಂಬಾ ನಂದ್ಕೊಂಡು ಅಳ್ತಾ ಇರ್ಬೋದು. ಈಗ ಏನ್ ಮಾಡೋದು? ನಮ್ ತಮ್ಮನೂ ಸಿಕ್ಲಿಲ್ಲ. ನಾನು ಒಬ್ಬಳ ಮನೆಗೆ ಹೋಗಿ ಹೇಗೆ ಹೇಳಿ? ಆಟ ಆಡಕ್ ಬಂದಿದ್ದೀನಿ ಅಂತ ಸುಳ್ಳಲ್ಲಿ ಬಂದಿದ್ದೀನಿ. ದೇವಸ್ಥಾನದ ರೂಟು ಗೊತ್ತಿಲ್ಲ.
ಯಾರೋ ಡೋರ್ ಬಡ್ದಂಗಾಯ್ತಲ್ಲ. ಛೇ, ಡೋರ ತೆಗೆಯುತ್ತಿಲ್ಲ. ಯಾರು ಯಾರದು? ನಾನು ಅಂಜಲಿ ಡ್ರೈವರ್ ಅಂಕಲ್. ನನ್ನ ತಮ್ಮ ದೇವಸ್ಥಾನದಲ್ಲಿದ್ದಾನೆ. ಪ್ಲೀಸ್ ನನ್ನ ತಮ್ಮನ ಹತ್ರ ಕರ್ಕೊಂಡು ಹೋಗ್ತೀರಾ? ಯಾರದು? ಅಯ್ಯೋ ಅಂಕಲ್, ನಾನಿದ್ದೀನಲ್ಲ ಅಂಜಲಿ. ನಾನೇ ಮ್ಯಾಜಿಕ್ ಮಾಡಿ ಡೋರ್ನ ತೆಗ್ದಿದ್ದು. ನನ್ನ ತಮ್ಮ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾನೆ. ಅವನ್ನ ಹುಡ್ಕಕ್ ಹೋಗ್ಬೇಕು. ಬೇಗ ಹೋಗಿ ಅಂಕಲ್, ಹೋಗಿ. ಅಂಕಲ್ಗೆ ಬುದ್ಧಿನೇ ಇಲ್ಲ. ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಬೇಗ ಹೋಗಿ ಅಂದ್ರೆ ಕಾರ್ ಸ್ಟಾರ್ಟೇ ಮಾಡ್ತಿಲ್ಲ. ಅಸ್ಪೋಸ್ಲಿಂಬುದು ಕಾರೆ ಕಾರೆ, ಪ್ಲೀಸ್ ನೀನು ಬೇಗ ಸ್ಟಾರ್ಟ್ ಆಗಿ ದೇವಸ್ಥಾನ ಹತ್ರ ಹೋಗು. ಪ್ಲೀಸ್ 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 ಕಾರೆ. ತಮ್ಮ ಎಲ್ಲಿದ್ದಾನೆ ಅಂತ ಹುಡುಕ್ತೇನೆ. ದರಿದ್ರನ ತೊಳ್ಕೊಂಡ ಹಾಗಾಯ್ತು. ಇನ್ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಆ ಮಗು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಾರಿ ಯಶೋದ, ಹೀಗೆ ಮಾಡದೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಮತ್ತೆ ನಿನಗೆ ಮಗ ಬೇಕು ಅಂದರೆ ನೀನು ಮಗು ಹೆರಲೇಬೇಕು. ಕೇಳಬೇಕು.
ಮೂರ್ಛೆ ಹೋಗ್ಬಿಟ್ಟಿದೆ, ಗೊತ್ತಾಗಲಿಲ್ಲ. ನಿಮ್ಗೇನೂ ಆಗಿಲ್ಲ ಅಲ್ವಾ? ಏನೇನೋ ವಿಚಿತ್ರವಾಗಿ ನಡೀತಾ ಇದೆ ಮೇಡಮ್, ಗೊತ್ತಾಗ್ತಿಲ್ಲ. ಸರಿ ಸರಿ, ನಾನು ಕುವೆಂಪು ನಗರಕ್ಕೆ ಹೋಗಬೇಕು. ಅಲ್ಲಿಂದ ಹೇಗೆ ಮನೆಗೆ ಹೋಗಬೇಕು ಅಂತ ಹೇಳ್ತೀನಿ. ಸರಿ ಮೇಡಮ್. ಸರಿ. ಆಗಿಂದ ಈಗ ಆಗ್ತಿದೆ ಮೇಡಮ್. ಈಗ ಆದ್ರೆ ಭಯ ಆಗಲ್ವಾ ಮೇಡಮ್? ಏ ಮಂತ್ರವಾದಿ ಅತ್ತೆ, ನನ್ನ ತಮ್ಮನ್ನ ಎಲ್ಲಿ ಬಿಟ್ಟು ಬಂದಿದ್ಯಾ ಹೇಳು. ಅವನಿಗೆ ನಮ್ಮ ಮನೆ ಬರೋ ರೂಟು ಗೊತ್ತಾಗಲ್ಲ. ಪ್ಲೀಸ್ ಮಂತ್ರವಾದಿ ಅತ್ತೆ, ನನ್ನ ತಮ್ಮ ಎಲ್ಲಿ ಬಿಟ್ಟು ಬಂದಿದ್ಯಾ ಹೇಳು. ತೋರ್ಸು ಪ್ಲೀಸ್. ಇಳ್ಕೋ ಕೆಳಗೆ, ಇಲ್ಲ ಅಂದ್ರೆ ನಾ ಮ್ಯಾಜಿಕ್ ಮಾಡಬೇಕಾಗುತ್ತೆ. ಹುಷಾರ್. ನೀವು ಒಳ್ಳೆ ಮಾತೆ ಹೇಳಿದ್ರೆ ಕೇಳಲ್ವಲ್ಲ, ಮಾಡ್ತಿದ್ದೀರೋ ನಿಂಗೆ. ಗಣೇಶ ಪ್ಲೀಸ್, ಈ ಮಂತ್ರವಾದ ತಾನಾಗೆ ದೇವಸ್ಥಾನ ಎಲ್ಲಿದೆ, ತಮ್ಮ ಎಲ್ಲ ಎಲ್ಲಿ ಬಿಟ್ಟು ಬಂದಿದ್ದಾಳೆ ಅಂತ ಹೇಳೋ ಮಾಡಪ್ಪ ಪ್ಲೀಸ್ ಪ್ಲೀಸ್.
ಕಿಶೋರ್ನ ಇಲ್ಲೇ ಯಾವುದೋ ವ್ಯಕ್ತಿ ಕೊಟ್ಬಿಟ್ಟೆ. ಅವನು ಎಲ್ಲೋದ್ನೋ ಗೊತ್ತಿಲ್ಲ. ಹಾ, ಯಾರಿಗೋ ಕೊಟ್ಟು ಬಿಟ್ಯಾ? ಏ ಮಂತ್ರವಾದೈತೆ, ಯಾರಿಗೆ ಕೊಟ್ಟೆ ಹೇಳು? ತಮ್ಮನ್ನ ಎಲ್ಲಿ ಕರ್ಕೊಂಡೋದ್ರು ಹೇಳು? ಮಂತ್ರವಾದೈತೆ, ಹೇಳು ಹೇಳು. ದೇವರು ತುಂಬ ನಂಬಿಕೆ ಇರೋ ದೇವರು ರೀ. ಹೌದಾ? ಹೌದು, ಹೆಜ್ಜೆ ನಮಸ್ಕಾರ ಹಾಕಿ ತಾಯಿ ಹತ್ರ ಏನೇ ಬೇಡ್ಕೊಂಡ್ರು ಈಡೇರಿಸ್ತಾಳಂತೆ. ಹೌದು, ನಾನು ಮುಂದಿನ ವಾರ ಬಂದು ಹೆಜ್ಜೆ ನಮಸ್ಕಾರ ಹಾಕಿ ಮಗಂಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ನಮಸ್ಕಾರ ಮಾಡ್ತೀನಿ, ಪ್ಲೀಸ್ ದೇವ್ರೆ. ನನ್ನ ತಮ್ಮ ಎಲ್ಲಿದ್ದಾನೆ ತೋರಿಸ್ಕೊಡಪ್ಪ. ತಮ್ಮಂಗೆ ಅಮ್ಮಂಗೆ ಹೆಜ್ಜೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಪ್ಲೀಸ್. ತಮ್ಮಂಗೆ ಏನು ಆಗದೆ ಇರಂಗ್ ನೋಡ್ಕೊಳಪ್ಪ. ವರ್ಷ ಗಣೇಶ ಪ್ಲೀಸ್, ಕಿಶೋರ್ ಹೇಳಿದ್ರು ನನಗೆ ಕಾಣಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಕಿಶೋರ್, ನಾನು ನಿನ್ನ ಅಕ್ಕ ಬಂದಿದ್ದೀನಿ ನೋಡು. ಅಯ್ಯಯ್ಯೋ, ತಮ್ಮ ಕಾಣಿಸ್ತಾನೆ ಇಲ್ಲ. ನನ್ನ ಯಾರೋ ಎತ್ಕೊಂಡು ಹೋಗಿರ್ಬೇಕು ಅನ್ಸುತ್ತೆ. ಎಲ್ಲೋ ಮಾಯಾಗೋದ. ಬೇಗ ಹೋಗಿ ಅವನನ್ನು ನಾನು ಹುಡುಕ್ಬೇಕು.